me forever on fire. ನಮ್ಮ ದೇಶದಲ್ಲೂ ಆಗಾಗ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇರುತ್ತೆ, ಹಗ್ಗ ಜಗ್ಗಾಟ ನಡೀತಾ ಇರುತ್ತೆ. ಬಾಂಗ್ಲಾದೇಶದಲ್ಲೂ ಕೂಡ ಅದೇ ರೀತಿಯ ಗಲಾಟೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಂಗ್ಲಾದೇಶದಲ್ಲಿ ಭುಗಿಲೇಳ್ತಾ ಇದೆ ಮೀಸಲಾತಿ ಗಲಭೆ. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟಿದ್ದಾರೆ. ಶೇಖ್ ಹಸೀನಾ ನಿವಾಸಕ್ಕೆ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ರಾಜೀನಾಮೆ ಕೊಟ್ಟು ದೇಶ ತೊರೆದಿದ್ದಾರೆ ಶೇಖ್ ಹಸೀನಾ. ಬಾಂಗ್ಲಾದೇಶದ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಈಗ ಪ್ರಧಾನಿಯಲ್ಲಿಂದ ಕಾಲ್ಕಿತ್ತಿದ್ದಾರೆ, ಓಡಿದ್ದಾರೆ ಅಂತ ಹೇಳಿದ್ರೆ ಸೇನಾ ಆಡಳಿತ ಸಿದ್ಧತೆ ಆಗ್ತಾ ಇದೆ. ಸದ್ಯಕ್ಕೆ ದೇಶವನ್ನು ಉದ್ದೇಶಿಸಿ ಸೇನಾ ಅಧಿಕಾರಿಯಿಂದ ಮಾತು. ಬಾಂಗ್ಲಾದೇಶದಲ್ಲಿ ಭುಗಿಲಿದ್ದಂಥ ಮೀಸಲಾತಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪ್ರಧಾನಿಯೇ ದೇಶ ತೊರೆದಿದ್ದಾರೆ. ಒಬ್ಬ ಆಡಳಿತ ಪಕ್ಷದ ಪ್ರಧಾನಿ, ಆಡಳಿತ ಚುಕ್ಕಾಣಿ ಹಿಡಿದಿರುವಂಥ ಪ್ರಧಾನಿಯೇ ದೇಶ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಅಲ್ಲಿ ಸೇನಾ ಅಧಿಕಾರಿ ಚಾಲ್ತಿಗೆ ಬರ್ತಾರೆ. ಸೇನಾ ಅಧಿಕಾರಿಗಳೇ ಅಧಿಕಾರವನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಸೊ ಇದೀಗ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದ ಕೋಲಾಹಲ, ಗಲಭೆ, ಗಲಾಟೆ. ಈಗ ಸದ್ಯಕ್ಕಂತೂ ಸೇನಾಧಿಕಾರಿ ಮಾತನಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಸ್ಥಳದಲ್ಲಿ ಸಾಕಷ್ಟು ರೀತಿಯ ಬಿಗುವಿನ ವಾತಾವರಣ ಇದೆ. ಹೋರಾಟ ಬಹಳ ತೀವ್ರಗೊಂಡಿತ್ತು. ಮೀಸಲಾತಿ ಹೋರಾಟ ಬಾಂಗ್ಲಾದೇಶದಲ್ಲಿ ಬಹಳ ತೀವ್ರಗೊಂಡಿತ್ತು. ಸ್ವಾತಂತ್ರ್ಯ ಹೋರಾಟಗಾರರ ಮೀಸಲಾತಿಯನ್ನು 30% 5% ಸುಪ್ರೀಂ ಕೋರ್ಟ್ ಇಳಿಕೆ ಮಾಡಿದರೂ ಕೂಡ ಹೋರಾಟ ನಿಲ್ಲಿಲ್ಲ. ಹೊಸದಾಗಿ ಶುರುವಾಗಿರುವಂಥ ಘರ್ಷಣೆಯಲ್ಲಿ 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಈ ಹಿನ್ನೆಲೆ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ದೇಶ ಬಿಟ್ಟು ಸುರಕ್ಷಿತ ಸ್ಥಳಕ್ಕೆ ಅವರು ಕೊಟ್ಟಿದ್ದರು. ರಾಜೀನಾಮೆ ನೀಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೀಗ ಹರಿದಾಡ್ತಾ ಇದೆ. ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿ. ಆದರೆ ನೋಡಿ, ಭಾರತದ ನೆರೆಯ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿರೋಧಿ ಹಿಂಸಾಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಭುಗಿಲೆದ್ದಿದೆ. ಅಲ್ಲಿನ ಪ್ರಧಾನಿಯನ್ನು ತಲೆದಂಡ ತೆಗೆದುಕೊಳ್ಳುವ ಮಟ್ಟಕ್ಕೆ. ಈವರೆಗಿನ ಮಾಹಿತಿಯ ಪ್ರಕಾರ ಒಟ್ಟು 300 ಜನ ಸತ್ತಿದ್ದಾರಂತೆ ಈ ಹೋರಾಟದಲ್ಲಿ. ಈ ಹಿನ್ನೆಲೆ ಭದ್ರತಾ ಕಾರಣಗಳಿಂದಾಗಿ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶೇಖ್ ಹಸೀನಾ ಪರಾರಿಯಾಗಿದ್ದಾರೆ. ನೋಡಿ, ಅಲ್ಲಿನ ಪ್ರಧಾನಿಗೆ ಭದ್ರತೆ ಇಲ್ಲ. ಶೇಖ್ ಹಸೀನಾ ಮತ್ತು ಅವರ ಸಹೋದರಿ ಇಬ್ಬರೂ ಕೂಡ ಬಾಂಗ್ಲಾದೇಶವನ್ನು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಪ್ರಧಾನಮಂತ್ರಿಗಳ ಅಧಿಕೃತ ಸರ್ಕಾರಿ ನಿವಾಸ ಗಾನಾ ಭವನ್ನಿಂದ ಸುರಕ್ಷಿತ ಸ್ಥಳಕ್ಕೆ ಅವರು ತೆರಳಿದ್ದಾರೆ. ಈಗ ಆ ಸುರಕ್ಷಿತ ಸ್ಥಳ ಎಲ್ಲಿದೆ? ಢಾಕಾದಲ್ಲಿದೆಯಾ ಅಥವಾ ಬೇರೆ ಪ್ರದೇಶದಲ್ಲಿದೆಯಾ ಎನ್ನುವ ಚರ್ಚೆಯೂ ಕೂಡ ನಡೀತಾ ಇದೆ. ಈ ಸದ್ಯಕ್ಕೆ ಅವರು ಕೆಲವರ ಜೊತೆ ಒಂದು ಆಡಿಯೋ ಕಳಿಸಿದ್ದಾರೆ ಅಂತ ಕೂಡ ಹೇಳಲಾಗಿತ್ತು. ನಾನು ಸುರಕ್ಷಿತ ಸ್ಥಳಕ್ಕೆ ಬಂದಿದ್ದೇನೆ ಎನ್ನುವ ಆಡಿಯೋ ಕೂಡ ಶೇಖ್ ಹಸೀನಾ ಕಳಿಸಿದ್ದಾರೆ ಎನ್ನುವ ಮಾಹಿತಿಯನ್ನು ಕೂಡ ಈಗ ಅಲ್ಲಲ್ಲಿ ಓಡಾಡ್ತಾ ಇದೆ. ಆದರೆ ಸದ್ಯಕ್ಕೆ ಯಾವುದೇ ರೀತಿಯ ಖಚಿತಪಡಿಸಿಲ್ಲ. ಜೊತೆಗೆ ಅವರ ರಾಜೀನಾಮೆ ವಿಚಾರಕ್ಕೂ ಕೂಡ ಇನ್ನೂ ಕೂಡ ಖಚಿತವಾಗಿಲ್ಲ, ಅವರು ರಾಜೀನಾಮೆ ಕೊಟ್ಟಿದ್ದಾರೋ ಇಲ್ವೋ ಅಂತ ಹೇಳಿ. ಹಂಗೆ ನೋಡಿದ್ರೆ ಬಾಂಗ್ಲಾದೇಶದಲ್ಲಿ ಆಗಾಗ ಗಲಭೆಗಳು ನಡೀತಾ ಇದ್ವಾ ಅಂತ ಕೇಳಿದ್ರೆ ಅಷ್ಟರ ಮಟ್ಟಿಗೆ ಇಲ್ಲ. ಯಾವಾಗ ಮೀಸಲಾತಿ ವಿಚಾರ ಬಂತೋ ಆಗಲೇ ಬಹಳ ದೊಡ್ಡ ಮಟ್ಟದ ಹೋರಾಟಕ್ಕೆ ನಡೀತು. ಸ್ವಾತಂತ್ರ್ಯ ಹೋರಾಟಗಾರರ ಮೀಸಲಾತಿ ಪ್ರಮಾಣ ಅಲ್ಲಿನ ಸರ್ಕಾರ ಅಥವಾ ಸುಪ್ರೀಂ ಕೋರ್ಟ್ 30% ಇದ್ದಿದ್ದು 5%ಗೆ ಇಳಿಕೆ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ತಣ್ಣಗಾಗಿತ್ತು. ಆದರೆ ಅಗೇನು ಮತ್ತೆ ಬೀದಿಗಿಳಿದ್ರು, ಅದು ಯಾಕೆ ಅಂತ ಗೊತ್ತಿಲ್ಲ. ಉದ್ರಿಕ್ತರಾದರು ಅಲ್ಲಿನ ಜನ, ಪ್ರತಿಭಟನೆ ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಪ್ರಧಾನಿಯ ನಿವಾಸ ಗಾನ ಭವನ್ ಅಂತ ಕರಿಬೋದು ನಾವು. ಆ ಪ್ರಧಾನಿ ಭವನದ ನಿವಾಸಕ್ಕೂ ಕೂಡ ಪ್ರತಿಭಟನಾಕಾರರು ನುಗ್ಗಿದ್ರು, ಗಲಾಟೆ ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಈ ಹಿಂದೆಯೂ ಕೂಡ ಢಾಕಾ ನಗರದ ಪ್ರಮುಖ ರಸ್ತೆಗಳಲ್ಲಿ ದೊಣ್ಣೆ, ಬಾಟಲ್ಲು, ಮಾರಕಾಸ್ತ್ರ ಎಳ್ಕೊಂಡು ಗಲಾಟೆ ಮಾಡಿದ್ರು. ಸರ್ಕಾರಕ್ಕೆ ತಮ್ಮ ಅಸಹಕಾರ ಪ್ರದರ್ಶನ ಮಾಡಿದ್ರು. ಬಾಂಗ್ಲಾದೇಶದ ಕೆಲವುಗಳೇ ನಗರಗಳಲ್ಲಿ, ಪಟ್ಟಣಗಳಲ್ಲಿ ಬೀದಿಯಲ್ಲೂ ಕೂಡ ಹೊಡೆದಾಟ ನಡೆದಿತ್ತು. ಪೊಲೀಸರ ಜೊತೆಗೂ ಕೂಡ ಗುದ್ದಾಟ ನಡೆದಿತ್ತು. ಕೆಲವು ಕಡೆ ಈಗ ಸದ್ಯಕ್ಕೆ ಅವರು ದೇಶವನ್ನು ಬಿಟ್ಟಿದ್ದಾರೆ. ಮುಂದಿನ ಸ್ಥಿತಿ ಏನಾಗುತ್ತೆ ಬಾಂಗ್ಲಾದೇಶದಲ್ಲಿ ಅನ್ನೋದನ್ನು ನೋಡಬೇಕಾಗುತ್ತೆ. ಸದ್ಯಕ್ಕೆ ಅಲ್ಲಿನ ಸೇನಾ ಆಡಳಿತ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಕಲೀಗ್ ಪ್ರಭು. ಗಮನಿಸ್ತಾ ಇದ್ದೀವಿ, ಅಲ್ಲಿನ ಮೀಸಲಾತಿ ವಿರೋಧದ
ಕಿಚ್ಚು ಎಷ್ಟರ ಮಟ್ಟಿಗೆ ಕಟ್ಟೆ ಹೊಡೆದಿದೆ ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ಅಲ್ಲಿನ ದೇಶದ ಪ್ರಧಾನಿಯೇ ದೇಶವನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇದೆ. ಕಳೆದ ಕೆಲ ದಿನಗಳಿಂದ ಅದು ಶಾಂತವಾಗಿತ್ತು. 30-5% ಇಳಿಕೆ ಆದ ನಂತರದಲ್ಲಿ ಎಲ್ಲೋ ಒಂದು ಕಡೆ ಬಾಂಗ್ಲಾ ಅಥವಾ ಢಾಕಾದಲ್ಲಿ ಶಾಂತಿ ನೆಲೆಗೊಂಡಿತ್ತು. ಆದರೆ ಇದೀಗ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ಹೋಗಿದ್ಯಾಕೆ ಅನ್ನೋದು ಕೂಡ ನಿಗೂಢವಾಗಿ ಉಳಿತಾ ಇದೆ. ಇನ್ನು ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೆಲವು ಗೊಂದಲಗಳಿದ್ದಾವೆ. ಅಧಿಕೃತ ಮಾಹಿತಿಯನ್ನು ಲಭ್ಯವಾಗ್ತಾ ಇದೆಯಾ ಪ್ರಭು? ಗೋ ಹೆಡ್. ನಿಜಕ್ಕೂ ದಶರಥ್, ಈಗ ಕಳೆದ 2-3 ತಿಂಗಳಿಂದ ಗಮನಿಸ್ತಾ ಇದ್ದೀವಿ, ಪಕ್ಕದ ಬಾಂಗ್ಲಾದೇಶ ಹೊತ್ತಿ ಉರಿತಾ ಇದೆ. ಯಾಕಂತ ಹೇಳಿದ್ರೆ ರಾಜಕೀಯ ಅರಾಜಕತೆ ಸೃಷ್ಟಿಯಾಗಿದೆ. ಅದರಲ್ಲೂ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳಿಗೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನೀಗ 30% ಮೀಸಲಾತಿಯನ್ನು ಕೊಡಬೇಕು, ಅಥವಾ ಈ ಹಿಂದಿನಿಂದಲೂ ಕೂಡ ಸರ್ಕಾರಿ ಉದ್ಯೋಗಗಳಲ್ಲಿ ಅದನ್ನು ಕೊಡ್ತಾ ಬರ್ತಾ ಇದ್ರು. ಬಟ್ ಅದನ್ನು ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡಿದ್ವು. ಅದಕ್ಕೆ ವಿರೋಧ ಪಕ್ಷಗಳು ಕೂಡ ಸತತವಾಗಿ ಕೈ ಜೋಡಿಸ್ತಾ ಬಂದವು. ಅಂದರೆ ಇದು ವಿದ್ಯಾರ್ಥಿ ಸಂಘಟನೆ ಆರಂಭದಲ್ಲಿ ಸಾಕಷ್ಟು ಒಂದು ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭದಲ್ಲೇ ಇದು ಒಂದು ರೀತಿಯ ರಾಜಕೀಯ ಒಂದು ಆಯಾಮವನ್ನು ಪಡೆದುಕೊಳ್ತು. ಹಾಗಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಸಾವು ನೋವಾಯಿತು. ನಾವು ಕಳೆದ 1 ತಿಂಗಳ ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸುವುದಾದರೆ ಇಲ್ಲಿವರೆಗೂ 400ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಬರೀ 14-15 ಜನ ಪೊಲೀಸರು ಸಾವನ್ನಪ್ಪಿದ್ದಾರೆ. ಯಾಕಂದರೆ ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸಿದ್ರು, ಬೆಂಕಿ ಹಚ್ಚಿದ್ರು, ಅದರ ಜೊತೆಗೆ ದೊಣ್ಣೆಗಳನ್ನು ಕೂಡ ತೆಗೆದುಕೊಂಡು ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಅಯಾಮಿ ಲೀಗ್ ಅನ್ನುವಂಥ ಒಂದು ಪಕ್ಷ ಏನಿದೆ, ಶೇಖ್ ಹಸೀನಾ ಅವರ ಪಕ್ಷ, ಈಗ ಅವರ ಕಾರ್ಯಕರ್ತರಿಗೂ ಕೂಡ ಸಾಕಷ್ಟು ಜನ ಆ ಪಕ್ಷದವರು ಕೂಡ ಸತ್ತು ಹೋಗಿದ್ದಾರೆ. ಅದರಲ್ಲೂ ಇಲ್ಲಿ ಶೇಖ್ ಹಸೀನಾ ಅವರನ್ನು ಏನಾದರೂ ಮಾಡಿ ಕೆಳಗಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಕೀಯ ದುರುದ್ದೇಶದಿಂದಲೇ ವಿದ್ಯಾರ್ಥಿ ಸಂಘಟನೆಗಳನ್ನು ಬಳಸಿಕೊಂಡು ಈ ರೀತಿ ಮೀಸಲಾತಿ ಅನ್ನುವಂಥ ವಿಚಾರ ಮುನ್ನೆಲೆಗೆ ತರುವಂತೆ ಮಾಡಿ ದೊಂಬಿ ಗಲಾಟೆಯನ್ನು ಸೃಷ್ಟಿ ಮಾಡಿ ಅವರಿಗೆ ಶಾಂತಿ ಸುವ್ಯವಸ್ಥೆ ನೆಲೆಗಟ್ಟೆ ಹಾಳಾಗಿ ಹೋಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಸಾರಿ ಅಧಿಕಾರದಿಂದ ಕೆಳಗಿಳಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಲಾಗಿತ್ತು. ಅದೀಗ ವಿರೋಧ ಪಕ್ಷಗಳು ಬಹಳ ಸ್ಪಷ್ಟವಾಗಿ ಈ ಒಂದು ಕಾರ್ಯತಂತ್ರವನ್ನು ರೂಪಿಸಿದ್ದು, ಷಡ್ಯಂತ್ರ ರೂಪಿಸಿದ್ರು ಗೊತ್ತಾಗ್ತಾ ಇದೆ. ಶೇಖ್ ಹಸೀನಾ ಅವರು ಸದ್ಯಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕೆಲವೊಂದಿಷ್ಟು ಮಾಧ್ಯಮಗಳು, ಅದರಲ್ಲೂ ಬಾಂಗ್ಲಾದ ಮಾಧ್ಯಮಗಳು ವರದಿಯನ್ನು ಮಾಡ್ತಾ ಇದ್ದಾವೆ. ಬಟ್ ಅಧಿಕೃತವಾಗಿ ಯಾವುದೇ ರೀತಿಯಂಥ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ, ಅಥವಾ ಶೇಖ್ ಹಸೀನಾ ಅವರು ಕೂಡ ಇಲ್ಲಿವರೆಗೂ ಬಹಿರಂಗವಾಗಿ ಎಲ್ಲಿ ಕಾಣಿಸಿಕೊಂಡಿಲ್ಲ. ಮತ್ತು ಅಧಿಕೃತವಾದಂತಹ ಲೆಟರ್ ಕೂಡ ಯಾವುದು ರಾಜೀನಾಮೆ ಅಂದರೆ ಅಲ್ಲಿ ರಾಜೀನಾಮೆ ಸಲ್ಲಿಸಿರುವಂತಹ ಲೆಟರ್ ಕೂಡ ಇಲ್ಲಿವರೆಗೂ ಅದು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಮಾಧ್ಯಮಗಳಲ್ಲೂ ಕೂಡ ತೋರಿಸಿಕೊಟ್ಟಿಲ್ಲ. ಬಟ್ ಹಾಗೆ ಗೌಪ್ಯವಾಗಿ ಉಳಿದಿದೆ. ಬಟ್ ಪ್ರತಿಭಟನಾಕಾರರೀಗ ಅವರ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕಿದ್ದಾರೆ, ಧ್ವಂಸ ಮಾಡಿದ್ದಾರೆ, ಜೊತೆಗೆ ಅಲ್ಲಿನ ಕಡತಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಅವರು ದೇಶವನ್ನು ತೊರೆಯುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಕೆಲ ಮೂಲಗಳು ಹೇಳ್ತದೆ ಇಲ್ಲ ಸುರಕ್ಷಿತ ಸ್ಥಳಗಳಿಗೆ ಅವರನ್ನ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತೆ ಅವರ ಸಹೋದರಿ ಕೂಡ ಅವರೊಂದಿಗೆ ಇದ್ದಾರೆ ಅಂತ ಹೇಳಿ. ಬಟ್ ಯಾವ ಸ್ಥಳ ಅನ್ನೋದು ಇನ್ನೂ ಕೂಡ ನಿಖರವಾದಂಥ ಮಾಹಿತಿ ಲಭ್ಯವಾಗಿಲ್ಲ. ಅವರು ಭಾರತಕ್ಕೆ ಕೂಡ ಬರ್ಬೋದು ಅನ್ನುವಂಥ ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಇದ್ದಾವೆ. ಬಟ್ ಈಗ ಸೇನಾಡಳಿತ ಈಗ ನೆಕ್ಸ್ಟ್ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕಂತ ಹೇಳಿದ್ರೆ ಅಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಟ್ಟಿದೆ. ಶೇಖ್ ಹಸೀನಾ ಕೂಡ ವಿಫಲರಾಗಿದ್ದಾರೆ. ಅಲ್ಲಿ ಶಾಂತಿ, ಮಾತುಕತೆ, ಸುವ್ಯವಸ್ಥೆ ಕಾಪಾಡುವಂಥ ನಿಟ್ಟಿನಲ್ಲಿ ಆರಂಭದಿಂದಲೂ ಕೂಡ ಅವರು ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ವಿರೋಧ ಪಕ್ಷಗಳು ವಿದ್ಯಾರ್ಥಿ ಸಂಘಟನೆಗಳೊಂದಿಗೆ ಕೈ ಜೋಡಿಸಿ ಎತ್ತಿಕಟ್ಟುವಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ರು. ಅದರಲ್ಲೂ ಈಗ ಕೆಲವೊಂದಿಷ್ಟು ಸಭೆಗಳು ನಡೆಯುವಂಥ ಸಂದರ್ಭದಲ್ಲೂ ಕೂಡ ಏಕಾಏಕಿ ಸಂಘಟನೆಗಳು ನುಗ್ಗಿ ಅಲ್ಲಿ ಹಲ್ಲೆ ಮಾಡುವಂಥ, ಅಂದರೆ ಆಡಳಿತ ಪಕ್ಷದ ನಾಯಕರ ಮೇಲೆ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಈಗ ಟೋಟಲಿ ನೋಡೋದಾದರೆ ಹಿಂಸಾತ್ಮಕ ರೂಪವನ್ನು ಈ ಒಂದು ಪ್ರತಿಭಟನೆ ತಾಳ್ತಾ ಇದೆ. ಈಗ ಶೇಖ್ ಹಸೀನಾ ಅವರು ಏನಿದ್ದಾರೆ ರಾಜೀನಾಮೆ ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಕೇವಲ ರಹಸ್ಯ ಉಳಿದಿದೆ. ಬಟ್ ಅಧಿಕೃತವಾಗಿ ಎಲ್ಲೂ ಕೂಡ ಅದು ಬಹಿರಂಗಗೊಂಡಿಲ್ಲ ದಶರಥ್. ಬಟ್ ಕಾದು ನೋಡಬೇಕಾಗಿದೆ. ಶೇಖ್ ಹಸೀನಾ ಅವರು ರಾಜೀನಾಮೆ ಕೊಡುವಂಥ ಸಾಧ್ಯತೆಗಳು ಖಂಡಿತವಾಗಲೂ ದಟ್ಟವಾಗಿತ್ತು. ಬಟ್ ಅದಕ್ಕೆ ಈಗ ಸುಳಿವು ಅನ್ನುವಂತೆ ಸೇನಾಡಳಿತ ಕೂಡ ಅಧಿಕಾರಕ್ಕೆ ಬರಬಹುದು, ಅಲ್ಲಿನ ಒಂದು ಸೈನ್ಯ ಆಡಳಿತ ವಹಿಸಿಕೊಳ್ಬಹುದು ಅನ್ನುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಬಟ್ ಇದು ರಾಜಕೀಯ ಸ್ವರೂಪದಿಂದಲೇ ಈ ರೀತಿಯಾಗಿ ಆಗಿದೆ ಒಂದು ಬಹಳ ಸ್ಪಷ್ಟ. ಬಟ್ ಈಗ ಸುಪ್ರೀಂ 30%ನಿಂದ 5%ಗೆ ಮೀಸಲಾತಿ ನಿಲ್ಲಿಸಿದ್ರು ಕೂಡ ಬಟ್ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಇದು ಖಂಡಿತವಾಗ್ಲೂ ರಾಜಕೀಯ ದುರುದ್ದೇಶದಿಂದಲೇ ಈ ರೀತಿಯಾಗಿ ಶೇಖ್ ಹಸೀನಾ ವಿರುದ್ಧ ನಡೆದಿರುವಂತಹ ಷಡ್ಯಂತ್ರ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ದಶರಥ್. ಥ್ಯಾಂಕ್ ಯು ಪ್ರಭು ನಿಮ್ಮೆಲ್ಲ ಮಾಹಿತಿಗೆ.